ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್ ಇವೇಸ್ ಕ್ರಿಯೇಷನ್. ಇವಾಗ ಕ್ರೋಶಾ ಡಿಸೈನ್ ಹಾಕೋಕ್ಕೆ ಆರೆಳೆ ದಾರ ಮಾಡ್ಕೋಬೇಕಲ್ವಾ, ಅದನ್ನು ತುಂಬ ಈಸಿಯಾಗಿ ಹೆಂಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಇವಾಗ ನಾನು ಇವಾಗ ಒಂದು ಸಿಲ್ಕ್ ಥ್ರೆಡ್ ತಗೊಂಡಿದ್ದೀನಿ, ಮತ್ತು ಒಂದು ಎಂಟಿ ಸ್ಪೂಲ್ಸ್ ಬೇಕಾಗತ್ತೆ. ಈ ಥರ ತಗೊಂಡು ನಾನು ಫಸ್ಟು ಮೂರೆಳೆ ದಾರನ ಹೆಂಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಈ ಥರ ತಗೊಂಡು ಇದನ್ನು ಸ್ವಲ್ಪ ಫೋಲ್ಡ್ ಮಾಡ್ಕೋಬೇಕು. ಈ ಥರ ಫೋಲ್ಡ್ ಮಾಡ್ಕೋಬೇಕು. ಇದು ಉದ್ದಕ್ಕೆ ತಗೋಬೇಕು. ನಾನಿಲ್ಲಿ ಕ್ಯಾಮರಾಕ್ಕೆ ಕಾಣಿಸ್ಲಿ ಅಂತ ಚಿಕ್ಕದು ತಗೊಂಡು ತೋರಿಸ್ತಾ ಇದ್ದೀನಿ ನಿಮಗೆ. ಈ ಥರ ಫೋಲ್ಡ್ ಮಾಡಿ, ಮತ್ತೆ ಇಲ್ಲಿ ಸ್ಟಾರ್ಟಿಂಗ್ ಇದೆಯಲ್ಲ, ಇಲ್ಲೇ ಮತ್ತೆ ಫೋಲ್ಡ್ ಮಾಡಬೇಕು. ಈ ಥರ ಫೋಲ್ಡ್ ಮಾಡ್ಕೋಬೇಕು. ಈ ಥರ ಫೋಲ್ಡ್ ಮಾಡಿ ನಿಮಗೆ ಈ ಥರ ಒಂದು ಲೂಪ್ ರೆಡಿ ಆಗಬೇಕಿಲ್ಲಿ. ಈ ಥರ ಮಾಡಿಕೊಂಡು ಇಲ್ಲಿ ಫಸ್ಟು ಸ್ಟಾರ್ಟಿಂಗು ಇಲ್ಲೊಂದು ನಾಟ್ ಹಾಕ್ಕೊತೀನಿ. ನಾಟ್ ಹಾಕ್ಕೊಂಡು ಈ ಸ್ಪೂಲ್ಸ್ಗೆ ಈ ಥರ ಸುತ್ಕೊತೀನಿ. ಈ ಥರ ದೊಡ್ಡದಾಗಿ ತಗೋಬೇಕಿದು. ನಾನು ಕ್ಯಾಮರಾಗೆ ಕಾಣಿಸಲ್ಲ ಅಂತ ಚಿಕ್ಕದಾಗಿ ನಿಮ್ಗೆ ಮಾಡಿ ತೋರಿಸ್ತಾ ಇದ್ದೀನಿ. ಈ ಥರ ಈ ಲೂಪ್ ಒಳಗಡೆ ಸಿಂಗಲ್ ಥ್ರೆಡ್ ಇದೆಯಲ್ಲ, ಇನ್ನೊಂದು ಲೂಪ್ ಒಳಗಡೆ ಸಿಂಗಲ್ ಥ್ರೆಡ್ನ ಈ ಥರ ಎಳ್ಕೋಬೇಕು. ನಿಮ್ಗೆ ಎಷ್ಟಾಗತ್ತೆ ಅಷ್ಟು ಎಳ್ಕೋಬೇಕು. ಈ ಥರ ಎಳ್ಕೊಂಡು ಈ ಥರ ಇನ್ನೊಂದು ಈ ಕಡೆಯಿಂದ ಇಲ್ಲಿ ಸುತ್ಕೊಬರಬೇಕು. ಇವಾಗ ಲೂಪ್ ಹತ್ತಿರ ಬರುತ್ತಲ್ವ, ಲೂಪ್ ಹತ್ತಿರ ಬಂದಾಗ ಮತ್ತೆ ಆ ಲೂಪ್ ಒಳಗಡೆಯಿಂದ ಮತ್ತೆ ಸಿಂಗಲ್ ಥ್ರೆಡ್ನ ತಗೊಂಡು ಎಳ್ಕೋಬೇಕು. ಈ ಥರ ಎಳ್ಕೊಂಡು ಮತ್ತೆ ಸುತ್ಕೋಬೇಕು. ಈ ಥರ ನೋಡಿ ಫ್ರೆಂಡ್ಸ್, ತುಂಬ ಈಸಿಯಾಗಿ ಈ ಥರ ಮೂರೆಳೆ ಮಾಡ್ಕೋಬೋದು. ನಾನು ಇದನ್ನ ಡಿಸೈನ್ಗೆಲ್ಲ ಇದೇ ಥರ ಹಾಕಿ ಮೂರೆಳೆ ಮಾಡಿಕೊಂಡು ಇಟ್ಕೊಳ್ಳೋದು. ಈ ಥರ ನೋಡಿ, ಲೂಪ್ ಹತ್ತಿರ ಬಂತಲ್ವ. ಇವಾಗ ಈ ಥರ ಲೂಪ್ ಹತ್ತಿರ ಬಂದಾಗ ಮತ್ತೆ ಲೂಪ್ ಒಳಗಡೆಯಿಂದ ಥ್ರೆಡ್ನ ತಗೊಳ್ಳೋದು. ಈ ಥರ ಎಳ್ಕೋಬೇಕು. ಎಳ್ಕೊಂಡು ಇಲ್ಲಿ ಕಲೆಕ್ಷನ್ ಇದೆಯಲ್ಲ, ಇದು ನಮಗೇನು ಡಿಸೈನ್ ಹಾಕುವಾಗ ಏನೂ ಗೊತ್ತಾಗಲ್ಲ, ಇದು ಕಾಣಿಸಲ್ಲ. ಈ ಥರ ಸುತ್ಕೋಬೇಕು. ನೋಡಿ, ನಿಧಾನಕ್ಕೆ ಹೇಳಿದೆ, ನೀವು ಮಾಡಿ ನೋಡಿ. ತುಂಬ ಈಸಿ ಇದೆ, ತುಂಬ ಈಸಿಯಾಗಿ ಹಾಕ್ಕೋಬೋದು ಇದನ್ನು. ನೋಡಿ, ಮತ್ತು ಈ ಲೂಪ್ ಒಳಗಡೆಯಿಂದ ಸಿಂಗಲ್ ಥ್ರೆಡ್ನ ಎಳ್ಕೊಳ್ಳೋದು. ನಿಮ್ಗೆ ಎಷ್ಟು ಲೆಂತಿ ಆಗುತ್ತೆ ಅಷ್ಟರವರೆಗೂ ಎಳ್ಕೊಳ್ಳೋದು. ಇದನ್ನು ಈ ಥರ ಮೂರೆಳೆ ದಾರನ ರೆಡಿ ಮಾಡ್ಕೊಳ್ಳೋದು. ಇದು ಎಷ್ಟು ಸುತ್ಕೋಬೇಕು ಅಂದರೆ ನೀವು ಡಿಸೈನ್ ಮೇಲೆ ಹೋಗುತ್ತೆ. ಅದು ನಿಮ್ಗೊಂದು 2 ಸೀರೆ ಹಾಕೋಷ್ಟರಲ್ಲಿ ನಿಮ್ಗೊಂದು ಅಂದಾಜು ಆಗುತ್ತೆ. ನಿಮ್ಗೆ ಎಷ್ಟು ಸುತ್ಕೋಬೇಕು ಅಂತ ಒಂದು ಅಂದಾಜು ಗೊತ್ತಾಗತ್ತೆ ನಿಮಗೆ. ಕೆಲವು ಡಿಸೈನ್ಗೆ ಜಾಸ್ತಿ ಬೇಕಾಗುತ್ತೆ, ಕೆಲವು ಡಿಸೈನ್ಗೆ ಕಡಿಮೆ ಬೇಕಾಗತ್ತೆ. ಈ ಥರ ಮಾಡಿಕೊಂಡು ಲಾಸ್ಟಲ್ಲಿ ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸುತ್ತಕೊಂಡು ಇಲ್ಲಿಗೆ ನಾನು ಎಲ್ಲಿಗಿದೆ ನೋಡಿಕೊಂಡು ಇಲ್ಲಿಗೆ ಕಟ್ ಮಾಡಿಕೊಂಡು ಲಾಸ್ಟಲ್ಲಿ ಈ ಥರ ನಾಟ್ ಹಾಕ್ಕೊತಾ ಇದ್ದೀನಿ. ಇದೇ ಥರ ಮೂರೆಳೆ ರೆಡಿ ಐತಿ. ಇವಾಗ ಇದೇ ಥರ ಮೂರೆಳೆ ದಾರನ ಇನ್ನೊಂದು ಮಾಡಿಟ್ಕೊಂಡಿದ್ದೀನಿ. ಇವಾಗ ಈ ಮೂರೆಳೆ ಮತ್ತು
ಇವಾಗ ಮಾಡಿದ ಈ 3 ಎಳೆನ 2 ಜಾಯಿಂಟ್ ಮಾಡ್ಕೊತೀನಿ. ಜಾಯಿಂಟ್ ಮಾಡಿಕೊಂಡಾಗ ಎಷ್ಟಾಯಿತು? 6 ಎಳೆ ದಾರ ಆಯಿತು. ಇವಾಗ ನಿಮಗೆ ಡಿಸೈನ್ ಹಾಕೋಕ್ಕೆ ತುಂಬ ಈಸಿ ಆಯಿತು, ಬೇಗ ಆಗುತ್ತೆ. ಮಾಡಿ ನೋಡಿ ಫ್ರೆಂಡ್ಸ್, ಡಿಸೈನ್ ಈ ಕ್ರೋಶಾ ಡಿಸೈನ್ ಹಾಕೋರಿಗೆ ತುಂಬ ಹೆಲ್ಪ್ ಆಗುತ್ತೆ ಈ ಟಿಪ್ಪು. ಮಾಡಿ ನೋಡಿ ಫ್ರೆಂಡ್ಸ್. ಕೆಲವೊಂದು ಡಿಸೈನ್ಗಳಿಗೆ ಸ್ವಲ್ಪ ತಿಕ್ಕಾಗಿರುವ ದಾರ ಬೇಕಾಗುತ್ತೆ, ಆವಾಗ ಈ ಥ್ರೆಡ್ಡನ್ನು ಸಹ ಇದರ ಜೊತೆ ನಾಟ್ ಹಾಕ್ಕೋಬೋದು. ಈ ಥರ 7 ಎಳೆ ದಾರ ರೆಡಿ ಆಗುತ್ತೆ ನೋಡಿ ಫ್ರೆಂಡ್ಸ್. ತುಂಬ ಹೆಲ್ಪ್ ಆಗುತ್ತೆ ಇದು ಕ್ರೋಶಾ ಡಿಸೈನ್ ಹಾಕೋರಿಗೆ, ಬೇಗ ಆಗೋಗುತ್ತೆ. 5ರಿಂದ 10 ನಿಮಿಷದಲ್ಲಿ ನೀವು ಇದು ಸುತ್ಕೋಬೋದು. ಈ ಥರ ಸುತ್ತಿ ರೆಡಿ ಮಾಡ್ಕೋಬೋದು. ನನ್ನ ಹತ್ರ ಒಂದೇ ಕಲರ್ದು 2 ದಾರ ಇದೆ ಅನ್ನುವಾಗ 6 ಎಳೆ ದಾರನ ಹೆಂಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಇವಾಗ ನಾನಿಲ್ಲಿ ಎಂಟಿ ಒಂದು ಸ್ಪೂಲ್ ತಗೊಂಡಿದ್ದೀನಿ. ಈ ಥರ ಸ್ಟಾರ್ಟಿಂಗ್ 2 ದಾರ ತಗೊಂಡು ಈ ಥರ ಒಂದು ಫೋಲ್ಡ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಇದು ಫೋಲ್ಡ್ ಉದ್ದನೆ ಮಾಡಬೇಕು. ನಾನಿಲ್ಲಿ ಕ್ಯಾಮರಾಗೆ ಕಾಣಿಸಲ್ಲ ಅಂತ ಚಿಕ್ಕದಾಗಿ ಮಾಡ್ಕೊತಾ ಇದ್ದೀನಿ. ಈ ಥರ ಫೋಲ್ಡ್ ಮಾಡಿಕೊಂಡು ಮತ್ತೆ ಇಲ್ಲಿಂದ ಸ್ಟಾರ್ಟಿಂಗ್ ಇದೆಯಲ್ಲಿ ಇದು ಇಲ್ಲಿಂದ ಈ ಥರ ಮತ್ತೆ ಫೋಲ್ಡ್ ಮಾಡ್ಕೋಬೇಕು. ಈ ಥರ ಮತ್ತೆ ಫೋಲ್ಡ್ ಮಾಡ್ಕೋಬೇಕು. ಅಂದರೆ ಇಲ್ಲಿ ನಿಮಗೆ ಈ ಥರ ಲೂಪ್ ರೆಡಿ ಆಗಬೇಕು. ಈ ಥರ ಮಾಡಿಕೊಂಡು ಸ್ಟಾರ್ಟಿಂಗ್ ಇದನ್ನು ಎಲ್ಲನೂ ಸೇರಿಸಿ ನಾನಿಲ್ಲಿ ನಾಟ್ ಹಾಕ್ಕೊತಾ ಇದ್ದೀನಿ. ಈ ಥರ ನಾಟ್ ಹಾಕ್ಕೊಂಡು ಇವಾಗ ಈ ಥರ ಸುತ್ಕೋಬೇಕು. ಸುತ್ಕೊಂಡು ಇವಾಗ ಲೂಪ್ ಹತ್ತಿರ ಬಂದಿದೆಯಲ್ಲ, ಇವಾಗ 2 ಲೂಪ್ ಒಳಗಡೆಯಿಂದ ನಾನು ಈ 2 ಸಿಲ್ಕ್ ಥ್ರೆಡ್ ಇದೆಯಲ್ಲ ಅದನ್ನು ಈ ಥರ ಎಳ್ಕೊತಾ ಇದ್ದೀನಿ. ಈ ಥರ ಎಳ್ಕೊಂಡು ಮತ್ತೆ ಈ ಥರ ಸುತ್ಕೋಬೇಕು. ಈ ಕಡೆಯಿಂದ ಈ ಥರ ಸುತ್ಕೋಬೇಕು. ಸೇಮ್ ಫಸ್ಟ್ ಮಾಡಿದ್ವಲ್ಲ ಅದೇ ಥರ ಇದೆ, ಆದರೆ ಇದರಲ್ಲಿ 2 ದಾರ ಇದೆ. ಈ ಥರ ಮಾಡಿಕೊಂಡು ಮತ್ತೆ ಈ ಲೂಪ್ ಒಳಗಡೆಯಿಂದ ನಾವು ಈ 2 ಸಿಲ್ಕ್ ಥ್ರೆಡ್ನ ಮತ್ತೆ ಈ ಥರ ಎಳ್ಕೋಬೇಕು. ನಮಗೆ ಎಷ್ಟಾಗುತ್ತೆ ಅಷ್ಟು ಎಳ್ಕೋಬೇಕು. ಈ ಥರ ಎಳ್ಕೊಂಡು ಮತ್ತೆ ನೋಡಿ ನಮಗೆ ಇಲ್ಲಿ 6 ಎಳೆ ದಾರ ಹೆಂಗೆ ರೆಡಿ ಆಯಿತು ಅಂತ ಈ ಥರ ಸುತ್ಕೋಬೇಕು. ನಮಗೆ ಇಲ್ಲಿ ಇಷ್ಟು ಸಾಕು. ನಮಗೆ ಡಿಸೈನ್ಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಸುತ್ತಕೊಂಡು ಲಾಸ್ಟಲ್ಲಿ ಇವೆಲ್ಲನೂ ಸೇರಿಸಿ ನಾಟ್ ಹಾಕೋಬೇಕು. ಇವಾಗ ನಮಗೆ 6 ಎಳೆ ದಾರ ರೆಡಿ ಆಯ್ತು ನೋಡಿ. ತುಂಬ ಈಸಿಯಾಗಿ ಹಾಕ್ಕೋಬೋದು. ಆದರೆ ನಿಮಗೆ ಇದು ಪ್ರಾಕ್ಟೀಸ್ ಆಗೋವರೆಗೂ ಇದು ಸ್ವಲ್ಪ ಲೂಸ್ ಆಗುತ್ತೆ ಸ್ಟಾರ್ಟಿಂಗಲ್ಲಿ. ಅದಕ್ಕೋಸ್ಕರ ನೀವು ಫಸ್ಟ್ ಮಾಡುವಾಗ ಈ ಥರ 3 ಎಳೆನೇ ಮಾಡ್ಕೋಬೇಕು. ಇದು ತುಂಬ ಕಂಫರ್ಟ್ ಅನಿಸುತ್ತೆ ನಿಮಗೆ. ನೋಡಿ ಫಸ್ಟ್ ಇದನ್ನು ಮಾಡ್ಕೊಳ್ಳಿ. ಇದನ್ನು ಟ್ರೈ ಮಾಡಿ ನಿಮಗೆ ಮಾಡ್ತಾ ಇದು ಅಭ್ಯಾಸ ಆದಮೇಲೆ ಇದು ಸರಿ ಬರುತ್ತೆ. ನಾನು 3 ಎಳೆನೇ ಮಾಡಿ ಇದೇ ಥರ ಮಾಡಿಕೊಂಡು ನಾನು ಡಿಸೈನ್ ಹಾಕ್ತೀನಿ. ಇದು ಬರುತ್ತೆ. ಇದು ಕೈಗೆ ಅಭ್ಯಾಸ ಆಗುವವರೆಗೆ ನಿಮಗೆ ಸ್ವಲ್ಪ ಪ್ರಾಕ್ಟೀಸ್ ಬೇಕಾಗುತ್ತೆ 6 ಎಳೆ ಮಾಡ್ಕೊಳ್ಳೋಕ್ಕೆ. ಇದು ನಿಮಗೆ ತುಂಬ ಈಸಿಯಾಗಿ ಬಂದುಬಿಡುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, 6 ಎಳೆ ದಾರನ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂತ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.